ಬನ್ನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 3000 rupees ಅಲ್ಲಿ ಒಳ್ಳೆ ಪ್ರೀಮಿಯಂ ಲುಕಿಂಗ್ ಹಾಗೂ ನೋಡೋದಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿರೋ ಸ್ಮಾರ್ಟ್ ವಾಚ್ ವಿತ್ AMOLED ಡಿಸ್ಪ್ಲೇ, ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಇರುವ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ನಾಯ್ಸ್ ಅವರು 12th ಜೂನ್ ಅಮೆಜಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಕ್ರೇಜಿಯಾದ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ವರ್ಟೆಕ್ಸ್. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಇನ್ನ ಏನೆಲ್ಲ ಫೀಚರ್ಸ್ ಇದೆ ಅದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ roll up the intro and let us make this unboxing more interesting. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು, ವರ್ಟೆಕ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ನಾವು ವಿರಾಟ್ ಕೊಹ್ಲಿನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ಪ್ರೌಡ್ಲಿ ಡಿಸೈನ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದ್ ಸೈಡ್ ಅಲ್ಲಿ ನಮಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನಲ್ಲಿ ಸ್ಟೋರ್ ಮಾಡಿದ್ದಾರೆ. ಇನ್ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 6,999 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 2,399 rupees ಗೆ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ 40,499 rupees. ಸೊ ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ, ಸೊ ದಟ್ ವಿ ಕ್ಯಾನ್ ಸೇವ್ ಹ್ಯೂಜ್ ಅಮೌಂಟ್ ಅಂತಾನೆ ಹೇಳ್ಬೋದು. ಇನ್ನ ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 5 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನಗೆ ಅವರು ಜೆಟ್ ಬ್ಲಾಕ್ ಕಲರ್ ನ ಕಳಿಸಿದ್ದಾರೆ. ಸೊ ಬನ್ನಿ ಈಗ ಪ್ಯಾಕೇಜ್ ಓಪನ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾಯ್ಸ್ ವಿ ಆರ್ ಗ್ರೇಟ್ಫುಲ್ ಅಂತ ನೋಡಬಹುದು. ಸೊ ರಿಜಿಸ್ಟರ್ ವಾರಂಟಿ ಕಾರ್ಡ್ ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾಯ್ಸ್ ಮೇಕರ್ ಸ್ಟಿಕ್ಕರ್ಸ್ ನ ನೋಡಬಹುದು. ಅದಾದ್ಮೇಲೆ ನಮಗೆ ವಾಚ್ ಇದೆ ಇಲ್ಲಿ. ಸೊ ವಾಚ್ ಆಮೇಲೆ ಬರೋಣ. ಬಾಕ್ಸ್ ಅಲ್ಲಿ ಇನ್ನೇನೇನಿದೆ ಅಂತ ಚೆಕ್ ಮಾಡೋಣ. ಸೊ ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಹೇಗೆ ಈ ಸ್ಮಾರ್ಟ್ ವಾಚ್ ನ ಯೂಸ್ ಮಾಡೋದು ಅಂತ ಡೀಟೇಲ್ಡ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಅಂಡ್ ಲಾಸ್ಟ್ಲಿ ಚಾರ್ಜಿಂಗ್ ಕೇಬಲ್ ನ ನೋಡಬಹುದು. ಅಷ್ಟೇ, ಬಾಕ್ಸ್ ಅಲ್ಲಿ ಇನ್ನೇನು ಇಲ್ಲ. ಸೊ ಈಗ ನಮ್ಮ ಸ್ಮಾರ್ಟ್ ವಾಚ್ ಗೆ ಬರೋಣ. ಜೆಟ್ ಬ್ಲಾಕ್ ಕಲರ್, ಆರಾಮಾಗಿ ನಾವು ಆಫೀಸ್ ವೇರ್ ಆಗು ಇದನ್ನ ಯೂಸ್ ಮಾಡಬಹುದು. ತುಂಬಾನೇ ಚೆನ್ನಾಗಿದೆ ಅಂಡ್ ಫಿನಿಶ್ ಕೂಡ ಅಷ್ಟೇ ಸಖತ್ತಾಗಿದೆ. ಫಸ್ಟ್ ನಾವು ಇದನ್ನ ಅನ್ರ್ಯಾಪ್ ಮಾಡೋಣ ಅಂಡ್ ಸೈಮಲ್ಟೇನಿಯಸ್ಲಿ ಬೂಟ್ ಕೂಡ ಮಾಡೋಣ. ಇನ್ನು ಈ ಸ್ಮಾರ್ಟ್ ವಾಚ್ ನ ಇನಿಷಿಯಲ್ ಇಂಪ್ರೆಷನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಸೀರಿಯಸ್ಲಿ ವಾಚ್ ನೋಡಿದ ತಕ್ಷಣ ಅಂತೂ ನಾನು ಫಿನಿಶಿಂಗ್ ಗೆ ಇಂಪ್ರೆಸ್ ಆದೆ ಅಂತಾನೆ ಹೇಳ್ಬೋದು. ವಾಟ್ ಅ ಬಿಲ್ಡ್ ಕ್ವಾಲಿಟಿ, ನೋಡೋದಕ್ಕೂ ಅಷ್ಟೇ ಫಿನಿಶಿಂಗ್ ಡೀಟೇಲಿಂಗ್ ಆಗಿದೆ, ನೀಟ್ ಆಗಿದೆ, ಸಖತ್ತು ಚೆನ್ನಾಗಿದೆ. ಆಕ್ಚುಲಿ 3,000 rupees ಗೆ ಸ್ಮಾರ್ಟ್ ವಾಚ್ ನ ಅವರು ಲಾಂಚ್ ಮಾಡ್ತಿದ್ರು. ರಿಯಲಿ ವರ್ತ್ ಅಂತಾನೆ ಹೇಳ್ಬೋದು. ಡಿಸೈನ್ ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ವಾಟ್ ಅ ಲುಕ್. ಆರಾಮಾಗಿ ನಾವು ಈ ಸ್ಮಾರ್ಟ್ ವಾಚ್ ನ ಆಫೀಸ್ಗೂ ವೇರ್ ಮಾಡ್ಬೋದು, ಆಚೆ ಕಡೆ ಪಾರ್ಟೀಸ್ಗೂ ವೇರ್ ಮಾಡ್ಬೋದು. ಸಖತ್ತು ಎಲಿಗೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಈಗ ಈ ಸ್ಮಾರ್ಟ್ ವಾಚ್ ನ ಮೊಬೈಲ್ ಗೆ ಪೇರ್ ಮಾಡೋಣ. ಪೇರ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು NoiseFit ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬೇಕು. ಈ ಅಪ್ಲಿಕೇಶನ್ ಬಂದು ಬೋತ್ ಆಂಡ್ರಾಯ್ಡ್ ಅಂಡ್ iOS ಗೆ ಕಾಂಪ್ಯಾಟಬಲ್ ಇದೆ. ಒನ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಸೊ ಬನ್ನಿ ಈಗ ಆಕ್ಚುಯಲ್ ಪೇರಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡೋಣ. ನಾವಿಲ್ಲಿ ನೋಡಬಹುದು ಗುಡ್ ಆಫ್ಟರ್ನೂನ್ ಅಂತ ಮೆನ್ಷನ್ ಮಾಡಿದೆ, ಪೇರ್ ಯೋರ್ ಡಿವೈಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಲುಕಿಂಗ್ ಫಾರ್ ಯೋರ್ ಡಿವೈಸ್. ಎಷ್ಟು ಬೇಗ ನಮಗೆ NoiseFit Vortex ಅಂತ ಬಂದಿದೆ. ಅದ್ರ ಮೇಲೆ ಈಗ ಕ್ಲಿಕ್ ಮಾಡ್ತಾ ಇದೀನಿ. ಯಾವಾಗ್ಲೂ ಅಷ್ಟೇ ಪೇರ್ ಮಾಡುವಾಗ ಮೊಬೈಲ್ ಮತ್ತೆ ಸ್ಮಾರ್ಟ್ ವಾಚ್ ಪಕ್ಕನೇ ಇರಬೇಕು. ಕೀಪ್ ಯೋರ್ ವಾಚ್ ನಿಯರ್ ಯೋರ್ ಫೋನ್. NoiseFit Vortex ಇಸ್ ಪೇರಿಂಗ್. ಸೊ ಪೇರಿಂಗ್ ಆಗ್ತಾ ಇದೆ, ನಾವ್ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡಬಹುದು. ಎಸ್, ಪೇರ್ ವಿತ್ ದಿಸ್ ಡಿವೈಸ್. ಸೊ ಎಸ್ ಅಂತ ಈಗ ನಾನು ಟಿಕ್ ಮಾರ್ಕ್ ನ ಪ್ರೆಸ್ ಮಾಡಿದೀನಿ. ಪೇರಿಂಗ್ ಸಕ್ಸಸ್ಫುಲ್. ಅಂಡ್ ನಮಗೆ ಒಂದೊಂದ್ಸರಿ ನೋಟಿಫಿಕೇಶನ್ ಕೂಡ ಬರುತ್ತೆ, ಅಲೋ ಕಾಂಟ್ಯಾಕ್ಟ್ಸ್ ಅಂಡ್ ಪೇರ್ ಅಂತ. ಸೊ ಲೆಟ್ಸ್ ವೇಟ್. ಎಸ್ ಬಂತು. ಬ್ಲೂಟೂತ್ ಪೇರಿಂಗ್ ರಿಕ್ವೆಸ್ಟ್, ಅಲೋ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಲಾಕ್ಸ್ ಅಲೋ ಮಾಡಿ ಈಗ ಪೇರ್ ಕೂಡ ಮಾಡ್ತಾ ಇದೀನಿ. ಅಷ್ಟೇ, ಪೇರಿಂಗ್ ಪ್ರೊಸೆಸ್ ತುಂಬಾನೇ ಸಿಂಪಲ್ ಅಂಡ್ ಬೇಗನೆ ಆಯ್ತು. ಇನ್ನು ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಸೀರಿಯಸ್ಲಿ ನಾನಂತೂ ಡಿಸ್ಪ್ಲೇ ನೋಡಿದ ತಕ್ಷಣ ತುಂಬಾನೇ ಇಂಪ್ರೆಸ್ ಆದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಿನಿಶ್ ಅಂತೂ. ಅಂಡ್ ಇದ್ರಲ್ಲಿ ನಮಗೆ ಡಿಸ್ಪ್ಲೇ ಬಂದು 1.46 inches AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ನನ್ನ ಒಪಿನಿಯನ್ ಕೇಳಿದ್ರೆ ಯಾವ ತರ ನೀವು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ, ನೀವು AMOLED ಡಿಸ್ಪ್ಲೇ ಇರುವ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ನಮಗೆ. ಅಂಡ್ ಸಖತ್ತು ಬೋಲ್ಡ್ ಅಂಡ್ ಸಖತ್ತು ಕ್ಲಿಯರ್ ಆಗಿ ಕಾಣಿಸ್ತಿದೆ ನಮಗೆ ಡಿಸ್ಪ್ಲೇ ವಿಜುವಲ್ಸ್ ಎಲ್ಲ. ಅಂಡ್ ಇದು ಬಂದು ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ. ಇನ್ನು ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಕಂಪ್ಲೀಟ್ಲಿ ಮೆಟಲ್ ಫಿನಿಶ್ ನ ಕೊಟ್ಟಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಅಂತೂ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಸೈಡ್ ಅಲ್ಲಿ ನಾವು 2 ಫಿಸಿಕಲ್ ಬಟನ್ಸ್ ನ ನೋಡಬಹುದು, ಒಂದು ಮೆನ್ಯೂ ಬಟನ್ ಅಂಡ್ ಒಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ನ ಕೊಟ್ಟಿದ್ದಾರೆ. ಇನ್ನ ಬ್ಯಾಕ್ ಸೈಡ್ ಬಂದು ನಮಗೆ ಮೈಕ್, ಸ್ಪೀಕರ್ ಗ್ರಿಲ್, ಬೇಕಾಗಿರೋ ಸೆನ್ಸರ್ಸ್ ಆಗಿರ್ಬೋದು, ಚಾರ್ಜಿಂಗ್ ಪೋರ್ಟ್ ಅನ್ನ ನಮಗೆ ಬ್ಯಾಕ್ ಸೈಡ್ ನಾವು ನೋಡಬಹುದು. ಇನ್ನ ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಸೀರಿಯಸ್ಲಿ ಮಾತಾಡಲೇಬೇಕು. ನಾಯ್ಸ್ ಸ್ಟ್ರಾಪ್ ಕ್ವಾಲಿಟಿ ಯೂಶಲಿ ತುಂಬಾನೇ ಚೆನ್ನಾಗಿರುತ್ತೆ, ಬಟ್ ಎಸ್ಪೆಷಲಿ ಈ ಸ್ಟ್ರಾಪ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ನೋಡೋದಕ್ಕೂ ಅಷ್ಟೇ ಸಖತ್ತು ಸ್ಟೈಲಿಶ್ ಆಗಿ ಕಾಣಿಸ್ತಿದೆ. ಅಂಡ್ ನಾವು ಡಿಸೈನ್ ನೋಡಬಹುದು, ಪ್ಯಾಟರ್ನ್ ಡಿಸೈನ್ ಕೂಡ ಅಷ್ಟೇ ಸ್ವಲ್ಪ ಯೂನಿಕ್ ಆಗಿದೆ. ಅಂಡ್ ಸ್ಟ್ರಾಪ್ ಕೂಡ ಅಷ್ಟೇ ಸಖತ್ತು ಸ್ಮೂತ್ ಆಗಿದೆ. 22 mm ಸಿಲಿಕಾನ್ ಸ್ಟ್ರಾಪ್ ನ ನಮ್ಗೆ ಕೊಟ್ಟಿದ್ದಾರೆ. ಸ್ಟ್ರಾಪ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಅಂಡ್ ಇನ್ನ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ IP68 ಡಸ್ಟ್ ಅಂಡ್ ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಅಂಡ್ ಇದು ಬಂದು ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ಅಂಡ್ ಅದ್ರ ಜೊತೆಗೆ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನು ಎನ್ಹಾನ್ಸ್ ಮಾಡೋದಕ್ಕೆ. ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ, ಪೇರಿಂಗ್ ಬೇಗ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪವರ್ ಕನ್ಸಪ್ಷನ್ ಅಂತೂ ತುಂಬಾನೇ ಕಮ್ಮಿ ಆಗುತ್ತೆ. ಅಂಡ್ ಈ ಸ್ಮಾರ್ಟ್ ವಾಚ್ ನ
ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 7 days ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿನ ಅವೈಲ್ ಮಾಡ್ತೀವಿ ಅಂದ್ರೆ ನಿಮಗೆ 2 days ವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಡಿಫ್ರೆಂಟ್ ವಾಚ್ ಫೇಸಸ್ ಬರುತ್ತೆ. ಅದರಲ್ಲಿ ನನಗೆ ಈ ವಾಚ್ ಫೇಸ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಇನ್ನು ಮೇಲೆಯಿಂದ ಕೆಳಗಡೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ನ ಈ ಸ್ಮಾರ್ಟ್ ವಾಚ್ ಇಂದಲೇ ಈಸಿಲಿ ಆಕ್ಸೆಸ್ ಕೂಡ ಮಾಡಬಹುದು. ಇನ್ನು ಕೆಳಗಡೆಯಿಂದ ಮೇಲೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಅಲಾರ್ಮ್ ನ ಸೆಟ್ ಮಾಡಬಹುದು, ಬ್ರೈಟ್ನೆಸ್ ನ ಚೆಕ್ ಮಾಡಬಹುದು, DND, ಟಾರ್ಚ್ ಅಂಡ್ ಇವನ್ ನಾವು ಪಾಸ್ವರ್ಡ್ ನ ಕೂಡ ಈಸಿಯಾಗಿ ಇಲ್ಲಿ ನಾವು ಸೆಟ್ ಮಾಡಬಹುದು. ಇನ್ನು ಲೆಫ್ಟ್ ಇಂದ ರೈಟ್ ಅಥವಾ ರೈಟ್ ಇಂದ ಲೆಫ್ಟ್ ನಾವು ಸ್ವೈಪ್ ಮಾಡಿದ್ರೆ ಏನೆಲ್ಲ ರನ್ನಿಂಗ್ ಅಪ್ಲಿಕೇಶನ್ಸ್ ಇದೆ ಅದು ಈಸಿಲಿ ನಾವು ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ಮೆನ್ಯೂ ಬಾರ್ಗೆ ಹೋಗಬೇಕು ಅಂದ್ರೆ ಜಸ್ಟ್ ನಾವು ಈ ಫಿಸಿಕಲ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಮೆನ್ಯೂ ಬಟನ್ ಹೋಗುತ್ತೆ, ಮೆನ್ಯೂ ಬಾರ್ಗೆ ಹೋಗುತ್ತೆ. ಇಲ್ಲಿ ಒಟ್ಟಾಗಿ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಅದು ಒಂದೇ ಸರಿ ನಾವು ಈಸಿಲಿ ಆಕ್ಸೆಸ್ ಕೂಡ ಮಾಡಬಹುದು. ಅಂಡ್ ಈ ಮೆನ್ಯೂ ಬಟನ್ ನಮಗೆ ಬ್ಯಾಕ್ ಬಟನ್ ಕೂಡ ವರ್ಕ್ ಆಗುತ್ತೆ. ಅಂಡ್ ಕೆಳಗಡೆ ನಮಗೊಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದು ಪ್ರೆಸ್ ಮಾಡಿದ್ರೆ ಏನೆಲ್ಲ ನಮಗೆ ಸ್ಪೋರ್ಟ್ಸ್ ಮೋಡ್ ಇದೆ ಅದು ಈಸಿಲಿ ನಾವು ಆಕ್ಸೆಸ್ ಮಾಡ್ಕೋಬಹುದು. ಓವರ್ ಆಗಿ ಇಂಟರ್ಫೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನು ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾವು ಆಕ್ಟಿವಿಟಿ, ಹಾರ್ಟ್ ರೇಟ್, ಬ್ಲಡ್ ಆಕ್ಸಿಜನ್, ಸ್ಲೀಪ್, ಬ್ರೀತ್ ಅಂಡ್ ಸ್ಟ್ರೆಸ್ ನ ಈಸಿಲಿ ಟ್ರ್ಯಾಕ್ ಮಾಡಬಹುದು. ಇನ್ನು ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 130+ ಸ್ಪೋರ್ಟ್ಸ್ ಮೋಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವ ಸ್ಪೋರ್ಟ್ಸ್ ನ ಆಡ್ತಿರೋ ಆ ಮೋಡ್ ನ ಚೂಸ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿಯನ್ನು ನೀವು ಈಸಿಯಲ್ಲಿ ಟ್ರ್ಯಾಕ್ ಕೂಡ ಮಾಡಬಹುದು. ಅದ್ರ ಜೊತೆಗೆ ನಮಗೆ ಒಂದು ಡೆಡಿಕೇಟೆಡ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಈಸಿಲಿ ನಾವು ಎಲ್ಲ ಸ್ಪೋರ್ಟ್ಸ್ ಮೋಡ್ ಜಸ್ಟ್ ಒಂದು ಟ್ಯಾಪ್ ಮಾಡಿದ್ರೆ ಸಾಕು, ಒಂದು ಪ್ರೆಸ್ ಮಾಡಿದ್ರೆ ಸಾಕು ಈಸಿಲಿ ಎಲ್ಲ ಸ್ಪೋರ್ಟ್ಸ್ ಮೋಡ್ ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ನಮಗೆ ಇದ್ರ ಜೊತೆಗೆ ಆಟೋ ಸ್ಪೋರ್ಟ್ಸ್ ಡಿಡಕ್ಷನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಎನೇಬಲ್ ಮಾಡಿದ್ರೆ ಈ ಸ್ಮಾರ್ಟ್ ವಾಚ್ ಆಟೋಮೆಟಿಕ್ಲಿ ಯಾವ ಸ್ಪೋರ್ಟ್ ನ ಆಡ್ತೀರಾ ಡಿಟೆಕ್ಟ್ ಮಾಡ್ಕೊಂಡು ನಿಮಗೆ ಟ್ರ್ಯಾಕ್ ಕೂಡ ಮಾಡುತ್ತೆ. ಇನ್ನು ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 150+ ವಾಚ್ ಫೇಸಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ಸ್ಮಾರ್ಟ್ ವಾಚ್ ಗೆ ಅಪ್ಗ್ರೇಡ್ ಕೂಡ ಮಾಡಬಹುದು. ಅಂಡ್ ನಾವು ಕಂಪ್ಲೀಟ್ ಮ್ಯೂಸಿಕ್ ಪ್ಲೇಯರ್ ನ ಕೂಡ ಈ ಸ್ಮಾರ್ಟ್ ವಾಚ್ ಅಲ್ಲೇ ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಅಂಡ್ ಕ್ಯಾಮ್ರಾ ಶಟರ್ ನ ಕೂಡ ಈ ಸ್ಮಾರ್ಟ್ ವಾಚ್ ಇಂದಲೇ ನಾವು ಆಪರೇಟ್ ಕೂಡ ಮಾಡಬಹುದು. ಫ್ರೆಂಡ್ಸ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ. ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ಅದ್ರ ಜೊತೆಗೆ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೂ ಎನ್ಹಾನ್ಸ್ ಆಗುತ್ತಂತೆ. ಸೊ ಬನ್ನಿ ಈಗ ನಾವು ಜಿಯೋ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡೋಣ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಕಾಲ್ ಮಾಡೋ ಮುಂಚೆ ಫಸ್ಟ್ ನಾವು ನಾಯ್ಸ್ ಬಸ್ ಅಪ್ಲಿಕೇಶನ್ ಹೋಗಬೇಕು. ಅಲ್ಲಿ ನಾವು ಡೈಲ್ ಪ್ಯಾಡ್, ಕಾಂಟ್ಯಾಕ್ಟ್ಸ್ ಅಂಡ್ ಕಾಲ್ ಹಿಸ್ಟ್ರಿನ ನೋಡಬಹುದು. ಅಂಡ್ ಈಗ ಡೈಲ್ ಪ್ಯಾಡ್ ನ ಯೂಸ್ ಮಾಡಿಕೊಂಡು ನಾನು ಜಿಯೋ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. ಕನ್ನಡದಲ್ಲಿ ಮುಂದುವರಿಯಲು ಮುಂದನ್ನು ಒತ್ತಿ. To continue in English, press 2. हिंदी में जारी रखने के लिए 3 दबाएं. ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆಗೆ ನಮಗೆ ಇದರಲ್ಲಿ ಟ್ರೂ ಸಿಂಕ್ ಚಿಪ್ ಕೂಡ ಇರೋದ್ರಿಂದ ಯಾವುದೇ ಒಂದು ಕಾಲ್ ಡ್ರಾಪ್ ಏನೂ ಇರಲಿಲ್ಲ. ಸಖತ್ತು ಕ್ಲಿಯರ್ ಆಗಿ, ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮಗೆ ವಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇತ್ತು. ಆಡಿಯೋ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಓವರ್ ಆಗಿ ಈ NoiseFit Vortex ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಕೇಳಿದ್ರೆ ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 3000 rupees ಅಲ್ಲಿ ಒಳ್ಳೆ ಪ್ರೀಮಿಯಂ ಲುಕ್ಕಿಂಗ್, ನೋಡೋದಕ್ಕೂ ಅಷ್ಟೇ ಸಖತ್ತು ಸ್ಟೈಲಿಶ್ ಆಗಿರ್ಬೇಕು, ನಿಮ್ಮ ಆಫೀಸ್ ವೇರ್ಗೂ ಸೂಟ್ ಆಗಬೇಕು, ಹಾಗೆ ಪಾರ್ಟಿ ವೇರ್ಗೂ ಸೂಟ್ ಆಗಬೇಕು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು AMOLED ಡಿಸ್ಪ್ಲೇ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಒಂದು ಟ್ರೂ ಸಿಂಕ್ ಚಿಪ್ ಇರೋ ಒಂದು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಿ. ಸೀರಿಯಸ್ಲಿ ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ಒಂದು ಸ್ಮಾರ್ಟ್ ವಾಚ್ ಗೆ ಬೇಕಾಗಿರೋ ಎಲ್ಲಾ ಫೀಚರ್ಸ್ ನಮಗೆ ಇದರಲ್ಲಿ ಇದೆ. ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಬಿಲ್ಡ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೊ ನೀವೇನಾದ್ರೂ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ June 12th ಅಮೆಝಾನ್ ಅಂಡ್ ನಾಯ್ಸರ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಸೊ ಲಾಂಚ್ ಪ್ರೈಸ್ ಬಂದು ಜಸ್ಟ್ ಫಾರ್ ನಮಗೆ 2,399 rupees ಗೆ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಫಾರ್ 3,499. ಸೊ ಪರ್ಚೇಸ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.